Hallelujah. Hallelujah. So if you have your Bibles with you, ನಿಮ್ಮ ಹತ್ರ ಸತ್ಯವೇದ ಇರುವುದಾದರೆ I want to read one scripture portion ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಬಯಸ್ತೇನೆ. from the Gospel of Luke chapter 5. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ. And these are the words of the Lord Jesus Christ. ಇದು ಯೇಸು ಕ್ರಿಸ್ತನು ಹೇಳಿರುವ ಮಾತುಗಳಾಗಿದೆ. Jesus said like this. ಯೇಸು ಈ ರೀತಿಯಾಗಿ ಹೇಳಿದರು. Luke chapter 5 and verse 32. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 32ನೇ ವಾಕ್ಯ. I have not come to call the righteous but sinners to repentance. ನೀತಿವಂತರನ್ನು ಕರೆಯುವುದಕ್ಕಾಗಿ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. Now these are not the words of any man. ಇದು ಯಾವುದೇ ಒಬ್ಬ ಮನುಷ್ಯನ ಮಾತುಗಳಾಗಿಲ್ಲ. These are the words of the Almighty God, Lord Jesus Christ. ಇದು ಸರ್ವಶಕ್ತನಾದ ಸೃಷ್ಟಿಕರ್ತನಾದ ಯೇಸುವಿನ ಮಾತುಗಳಾಗಿದ್ದಾವೆ. And this scripture, Jesus says that I have come here for a purpose. ಆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಒಂದು ಉದ್ದೇಶದಿಂದ ಬಂದಿದ್ದೇನೆ. Amen. ಆಮೆನ್. Now the purpose of the coming of the Lord Jesus according to the scripture is he has not come to call the righteous but sinners to repentance. ಈ ವಾಕ್ಯದ ಅನುಗುಣವಾಗಿ ಯೇಸು ಸ್ವಾಮಿ ಹೇಳುವಂತ ಮಾತೇನಂದ್ರೆ, ನಾನು ಒಳ್ಳೆಯವರಿಗಾಗಿ ಬಂದವನಲ್ಲ, ಕೆಟ್ಟಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. No, I don't mean to say if you are good that the Lord Jesus has not come for you. No, absolutely not. ಅದರ ಅರ್ಥ ನೀವು ಒಳ್ಳೆಯವರಾಗಿದ್ದೀರಿ ಅಂತ ನೀವು ಅನ್ಕೊಂಡ್ರೆ ನಿಮಗಾಗಿ ಬಂದಿಲ್ಲ ಅಂತ ಅರ್ಥ ಅಲ್ಲ. No, the literal meaning what Jesus meant is he definitely came to call the sinners to repentance. Of why, I'm going to explain to you in a little while. ಆತನು ಯಾತಕ್ಕಾಗಿ ಬಂದನಂತಂದ್ರೆ, ಇಡೀ ಮನುಷ್ಯರು ಪಾಪಿಗಳಾಗಿರುವುದರಿಂದ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಮತ್ತು ಅವರನ್ನು ದೇವರ ಕಡೆಗೆ ತಿರುಗಿಸುವುದಕ್ಕಾಗಿ ಯೇಸು ಬಂದಿದ್ದಾರೆ. Jesus said, I have come to call the sinners to repentance. ಯೇಸು ಹೇಳಿದರು, ಪಾಪಿಗಳನ್ನು ದೇವರ ಕಡೆಗೆ ನಡೆಸುವುದಕ್ಕಾಗಿ ಬಂದಿದ್ದೇನೆ. In John chapter 8 there is an illustration or a fact or an incident that took place in the life of Jesus. ಮತ್ತು ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಾಗ ಆದಂತ ಒಂದು ಘಟನೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. Okay, and I want you to picturize your imagination with me tonight. ಈ ರಾತ್ರಿ ವೇಳೆ ನೀವು ನನ್ನೊಟ್ಟಿಗೆ ನಾನು ಹೇಳುವಾಗ ನೀವು ಅದನ್ನು ಊಹೆ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಬಯಸ್ತೇನೆ. I want you to travel with me through a journey of this particular incident. ಮತ್ತು ಈ ಒಂದು ಆದಂತ ಘಟನೆಯಲ್ಲಿ ನೀವು ನನ್ನೊಟ್ಟಿಗೆ ಪ್ರಯಾಣ ಮಾಡಬೇಕೆಂಬುದಾಗಿ ಬಯಸ್ತೇನೆ. The Bible says that Jesus was in the temple as usual, as was his custom each day. ಮತ್ತು ಆತನ ರೂಢಿಯ ವಾಡಿಕೆಯ ಪ್ರಕಾರ ಯೇಸು ಆಲಯದಲ್ಲಿ ಆತನು ಉಪದೇಶ ಮಾಡುವಾಗ each day his habit was to go into the temple, spend time in the presence of God, teach and preach to the people. ಮತ್ತು ಪ್ರತಿದಿನ ಕರ್ತನಾದ ಯೇಸು ದೇವಾಲಯದಲ್ಲಿ ಆತನು ಸಮಯವನ್ನು ಕಳೆಯುತ್ತಾ ಮತ್ತು ಜನರಿಗೆ ಉಪದೇಶಗಳನ್ನು ಮಾಡುತ್ತಾ ಇದ್ದನು. And maybe it was a busy street like this. ಈ ರೀತಿಯಾಗಿ ಒಂದು ದೊಡ್ಡ ಒಂದು ಅಲ್ಲಿ ಜನ ಸಮೂಹ ಇತ್ತು. The moment we got down the flyover, Pastor Basha brought us into a small lane, left and right before we came here. ಮತ್ತು ಈ ಫ್ಲೈಓವರ್ ಅನ್ನು ಇಳಿದು ನಾವು ಈ ರೀತಿಯಾಗಿ ಎಡಕ್ಕೆ ಬಲಕ್ಕೆ ತಿರುಗುತ್ತಾ ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ. Probably it was a busy street like this. ಈ ರೀತಿಯಾಗಿ ಒಂದು ವ್ಯಸ್ತವಾದಂತ ಒಂದು ಪ್ರದೇಶ ಅದು ಆಗಿತ್ತು. Some ladies were busy washing the utensils outside. ಕೆಲವು ಸ್ತ್ರೀಯರು ಅಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಾ ಅಲ್ಲಿ ಅವರು ವ್ಯಸ್ತರಾಗಿದ್ದರು. Some sisters were busy talking from this roof to the other roof on the other side. ಕೆಲವು ಸ್ತ್ರೀಯರು ಸಹೋದರಿಯರು ಈ ಮನೆ ಗೋಡೆಯಿಂದ ಆ ಮನೆ ಗೋಡೆಯವರಿಗೆ ಮಾತನಾಡುತ್ತಾ ವ್ಯಸ್ತರಾಗಿದ್ದರು. Maybe some people were standing on the roadside chit-chatting with one another. ಕೆಲವು ಸ್ತ್ರೀಯರು ಅಲ್ಲೇ ರೋಡಿನಲ್ಲಿ ನಿಂತುಕೊಂಡು ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ದರು. And there were small children playing all around the road. ಆ ರೋಡಿನಲ್ಲಿ ಎಲ್ಲಾ ಒಂದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. Maybe it was a very very busy street with lot of happenings on the street. ಮತ್ತು ಆ ಒಂದು ರೋಡಿನ ಒಂದು ಪಕ್ಕದಲ್ಲಿ ಇರುವಂತಹ ಸ್ಥಳ ಬಹಳ ವ್ಯಸ್ತವಾಗಿ ಇತ್ತು. ಅದು Suddenly ಇದ್ದಕ್ಕಿದ್ದ ಹಾಗೆ the whole entire fraternity that I talked about was drawn towards an incident that took place in that street. ಇಡೀ ಎಲ್ಲಾ ಈ ಸ್ತ್ರೀಯರು ಮಕ್ಕಳು ಅಲ್ಲಿರುವಂತ ಎಲ್ಲರೂ ಒಂದು ಘಟನೆ ಕಡೆಗೆ ಗಮನವನ್ನು ಕೊಡುತ್ತಾರೆ. Their attention was drawn towards something that was happening on the street. ಅಲ್ಲಿ ಏನೋ ಒಂದು ಘಟನೆ ನಡೀತಾ ಇತ್ತು, ಅವರ ಎಲ್ಲರ ಗಮನ ಆ ಕಡೆ ಸೆಳೆಯಲ್ಪಟ್ಟಿತು. What was that incident? ಆ ಘಟನೆ ಏನಾಗಿದೆ? There was a crowd that was walking on the road. ಅಲ್ಲಿ ಒಂದು ಜನ ಸಮೂಹ ಒಂದು ನಡ್ಕೊಂಡು ಹೋಗ್ತಾ ಇದ್ರು. And there was a lady that was being dragged in the streets. ಮತ್ತು ಅಲ್ಲಿ ಒಬ್ಬ ಸ್ತ್ರೀ ಇದ್ದಳು, ಅವಳು
ಅವಳನ್ನು ಎಳ್ಕೊಂಡು ಬರ್ತಾ ಇದ್ರು. And there was a lot of crowd that was following these people who were dragging this lady. ಮತ್ತು ಯಾರು ಆಕೆ ಒಂದು ಹೆಣ್ಣು ಮಗಳನ್ನು ಎಳ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವಳ ಹಿಂದೆ ಅನೇಕರು ಬರ್ತಾ ಇದ್ದಾರೆ. Some people from the roof began to see what is happening. ಕೆಲವರು ಮನೆ ಮಾಳಿಗೆ ಮೇಲೆಯಿಂದ ನೋಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಎಂಬುದಾಗಿ. Some people who were talking said, "अरे देखो वहां पर कुछ हो रहा है." ಅಲ್ಲಿ ಯಾರೋ ನೋಡ್ತಾ ಇದ್ದಾರೆ ಅಲ್ಲಿ ಏನೋ ಆಗ್ತಾ ಇದೆ ಎಂಬುದಾಗಿ ಕೆಲವರಿಗೆ ಹೇಳ್ತಾ ಇದ್ದಾರೆ. And suddenly everybody started looking at this thing that was happening. ಮತ್ತು ಎಲ್ಲರೂ ಆ ಒಂದು ಘಟನೆ ಕಡೆಗೆ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ. And maybe the small children were asking their parents, "Mummy, mummy, papa, papa, what is happening there?" ಅಲ್ಲಿ ಸಣ್ಣ ಮಕ್ಕಳು ಚಿಕ್ಕವರು ಕೇಳ್ತಾ ಇರಬಹುದು, ಅಪ್ಪ ಅಪ್ಪ ಏನಾಗ್ತಾ ಇದೆ, ಅಮ್ಮ ಏನಾಗ್ತಾ ಇದೆ ಎಂಬುದಾಗಿ. And some people asked, "What is happening? Why are you dragging that lady?" ಕೆಲವರು ಕೇಳ್ತಾ ಇದ್ದಾರೆ, ಯಾಕೆ ಆ ಹೆಣ್ಣು ಮಗಳನ್ನು ನೀವು ಎಳ್ಕೊಂಡು ಹೀಗೆ ಹೋಗ್ತಾ ಇದ್ದೀರಿ ಎಂಬುದಕ್ಕೆ ಕೇಳ್ತಾ ಇದ್ದಾರೆ. Maybe some people from the crowd would have reported and said, "This lady was caught in an act of adultery." ಕೆಲವರು ಆ ಜನ ಸಮೂಹದಲ್ಲಿರುವಂತ ಜನರು ಹೇಳ್ತಾ ಇದ್ದಾಳೆ, ಇವಳು ವ್ಯಭಿಚಾರ ಮಾಡುವುದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. And now she's going to be killed. ಮತ್ತು ಇವಳನ್ನು ಎಳೆದುಕೊಂಡು ಹೋಗಿ ಕೊಲ್ಲಲ್ಪಡ್ತದೆ. And everybody were watching towards this lady. ಮತ್ತೆ ಎಲ್ಲರೂ ಆಕೆ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. And this lady was dragged into a place like this where Jesus was seated. ಮತ್ತು ಎಲ್ಲರೂ ಆ ಹೆಣ್ಣು ಮಗಳನ್ನು ತೆಗೆದುಕೊಂಡು ಎಳೆದಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಯೇಸು ಎಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ತಂದು ಆ ಸ್ತ್ರೀಗೆ ಬಿಡ್ತಾ ಇದ್ದಾರೆ. Jesus was seated like this and teaching and preaching to the people. ಯೇಸು ಸ್ವಾಮಿ ಹೀಗೆ ಕೂತ್ಕೊಂಡು ಅವರು ಕಲಿಸ್ತಾ ಇದ್ದಾರೆ, ಅವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. And that lady was brought and made to stand before the Lord Jesus. ಮತ್ತು ಅಲ್ಲಿ ಆ ಹೆಣ್ಣು ಮಗಳನ್ನು ಯೇಸುವಿನ ಬಳಿಗೆ ತಂದು ಅಲ್ಲಿ ನಿಲ್ಲಿಸಿದ್ದಾರೆ. And suddenly these people began to accuse this lady. ಮತ್ತು ಎಲ್ಲಾ ಜನರು ಈ ಸ್ತ್ರೀಯನ್ನು ದೂಷಿಸ್ತಾ ಇದ್ದಾರೆ. And they asked Jesus. ಮತ್ತು ಯೇಸುವಿಗೆ ಅವರು ಕೇಳ್ತಾ ಇದ್ದಾರೆ, "Oh Lord Jesus, ಓ ಯೇಸುವೆ, you are called as a perfect judge. ನೀನು ಒಂದು ಒಳ್ಳೆಯ ಮತ್ತು ಪರಿಪೂರ್ಣ ನಾಯಕನಾಗಿದ್ದೀಯ ಎಂಬುದಾಗಿ ಎಣಿಸಲ್ಪಡ್ತೀಯ. You do righteous to your people. ನೀನು ಜನರಿಗೆ ನೀತಿ ಪಾಠಗಳ ನೀತಿಯನ್ನು ಹೇಳ್ತೀಯ. Tonight we have brought a case before you. ಇಲ್ಲಿ ಒಂದು ನಿನಗೆ ಒಂದು ಘಟನೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. And we want you to solve this case. ಮತ್ತು ಈ ಒಂದು ಸಮಸ್ಯೆ ನೀನು ಬಗೆಹರಿಸಬೇಕೆಂಬುದಾಗಿ ಕೇಳ್ತಾ ಇದ್ದಾರೆ. Always in the Bible, if you see, ಎಲ್ಲ ನೀವು ಸತ್ಯವೇದದಲ್ಲಿ ನೋಡುವುದಾದರೆ there were 4 kinds of people that followed Jesus. 4 ರೀತಿಯಾದಂತ ಜನರು ಯೇಸುವನ್ನು ಹಿಂಬಾಲಿಸಿದರು. First kind of people, ಒಂದು ತರದ ಜನರು. the first kind of people were people who followed Jesus because if I go before Jesus I will get something to eat. ಕೆಲವು ಇಂತ ಒಂದು ಗುಂಪು ಇತ್ತು, ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಯೇಸುವನ್ನು ಹಿಂಬಾಲಿಸಿದರೆ ನನಗೆ ಒಳ್ಳೆ ಆಹಾರ ಸಿಗ್ತದೆ ಅಂತ ಹಿಂಬಾಲಿಸ್ತಾ ಇದ್ರು. He multiplied the 5 loaves of bread and 2 fish. Maybe if I go behind him, I'm going to get food to eat. ಮತ್ತು ಅಲ್ಲಿ ಯೇಸು ಸ್ವಾಮಿ ಅಲ್ಲಿ 5,000 ಜನರಿಗೆ 5 ರೊಟ್ಟಿ 2 ಮೀನಿನಿಂದ ಅವರಿಗೆ ಊಟ ಮಾಡಿ ತೃಪ್ತಿಪಡಿಸಿರ್ತಾನೆ. ಅದಕ್ಕಾಗಿ ಜನರು ಆತನ ಹಿಂದೆ ಹಿಂಬಾಲಿಸ್ತಾ ಇರ್ತಾರೆ. And there were some people, I have no house to live. If I go behind him, maybe I will get a place to live. ಮತ್ತು ಕೆಲವರು ಇಂತ ಜನರು ಹಿಂಬಾಲಿಸ್ತಾ ಇದ್ರು, ನನ್ನ ಹತ್ರ ಮನೆ ಇಲ್ಲ, ಯೇಸುವನ್ನು ಹಿಂಬಾಲಿಸಿದರೆ ನನಗೆ ಮನೆ ಸಿಗಬಹುದು ಎಂಬುದಾಗಿ ಹಿಂಬಾಲಿಸ್ತಾ ಇದ್ದಾರೆ. The first kind of people. ಈ ರೀತಿಯಾದಂತ ಮೊದಲ ತರದ ಜನರು. The second kind of people were they wanted to see how Jesus looked like. ಎರಡನೇ ರೀತಿಯಾದ ಜನರು ಯೇಸು ನೋಡ್ಲಿಕ್ಕೆ ಹೇಗಿದ್ದಾನೆಂಬುದಾಗಿ ಹಿಂಬಾಲಿಸ್ತಾ ಇದ್ರು. The best example is Zacchaeus in the Bible. ಸತ್ಯವೇದದಲ್ಲಿ ಒಬ್ಬ ಜಕರ್ಯ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ದಾನೆ. Oh, Jesus healed the blind. ಯಾವಾಗ ಯೇಸು ಕುರುಡರಿಗೆ ಕಣ್ಣು ಕೊಟ್ಟನು. Oh, Jesus raised the dead. ಯಾವಾಗ ಯೇಸು ಸತ್ತವರನ್ನು ಎಬ್ಬಿಸಿದನು. Jesus cleansed the lepers. ಯಾವಾಗ ಕುಷ್ಠ ರೋಗಿಗಳನ್ನು ಆತನ ಸ್ವಸ್ಥ ಮಾಡಿದನು. Jesus healed the paralytic. ಮತ್ತು ಪಾರ್ಶ್ವ ರೋಗಿಯನ್ನು ಗುಣಪಡಿಸಿದನು. I want to see how he looks like. ಯೇಸು ಯಾವ ರೀತಿಯಾಗಿದ್ದಾನೆ ಎಂಬುದಾಗಿ ನಾನು ನೋಡ್ಲಿಕ್ಕೆ ಬಯಸ್ತೀನಿ. I want to see how handsome he is. ಎಷ್ಟು ನೋಡ್ಲಿಕ್ಕೆ ಸುಂದರವಾಗಿದ್ದಾನೆ ಎಂಬುದಾಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ರು. These were the second kind of people who followed Jesus. ಈ ರೀತಿಯಾದಂತ ಎರಡನೇ ರೀತಿಯಾದಂತ ಜನಾಂಗ ಇವರನ್ನು ಹಿಂಬಾಲಿಸ್ತಾ ಇದ್ರು. The third kind of people, ಮೂರನೇ ಹಂತದ ಒಂದು ಜನರು, who wanted to find fault in everything that Jesus did. ಯೇಸು ಏನೆಲ್ಲ ಹೇಳ್ತಾರೆ ಏನೆಲ್ಲ ಮಾಡ್ತಾರೆ ಅದರಲ್ಲಿ ತಪ್ಪು ಹುಡುಕುವುದಕ್ಕಾಗಿ ಹಿಂಬಾಲಿಸ್ತಾ ಇದ್ರು. Jesus healed the withered hand. ಕೇವಲ ಕೈ ಬತ್ತಿದವನನ್ನು ಸ್ವಸ್ಥ ಮಾಡಿದಾಗ why he did it on the Sabbath day? ಯಾಕೆ ಆತನು ಸಬ್ಬತ್ ದಿನದಲ್ಲಿ ಯೇಸು ಅವನನ್ನು ಗುಣಪಡಿಸಿದನು ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. Jesus raised the dead. ಯಾವಾಗ ಯೇಸು ಸತ್ತವರನ್ನು ಎಬ್ಬಿಸಿದನು, why he did it on the Sabbath day? ಯಾಕೆ ಆತನು ಇದೇ ದಿನ ಮಾಡಿದನು ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. Whatever Jesus did, these people were finding fault in him. ಯೇಸು ಏನೆಲ್ಲ ಮಾಡಿದ್ರು ಅದರಲ್ಲಿ ತಪ್ಪನ್ನು ಹುಡುಕುವಂತ ಈ ಜನರಾಗಿದ್ರು. The third kind of people, ಮೂರನೇ ರೀತಿಯಾದಂತ ಜನರು. The fourth kind of people were people who followed Jesus with all their heart. ನಾಲ್ಕನೇ ರೀತಿಯಾದಂತ ಜನರು ಅವರು ತಮ್ಮ ಸಂಪೂರ್ಣ ಹೃದಯದಿಂದ ಯೇಸುವನ್ನು ಹಿಂಬಾಲಿಸಿದರು. Because they loved him. ಯಾಕೆಂದ್ರೆ ಯೇಸುವನ್ನು ಪ್ರೀತಿಸಿದರು. Because they had a desire to serve him. ಯಾಕೆಂದ್ರೆ ಯೇಸುವಿಗೆ ಸೇವೆ ಮಾಡಬೇಕಂತ ಒಂದು ಹೃದಯ ಉಳ್ಳವರಾಗಿದ್ದರು. Tonight,
ಈ ರಾತ್ರಿ either knowingly or unknowingly, ನೀವು ತಿಳಿದು ತಿಳಿಲಾರದೆ ಕೂಡ you and I belong to one or the other group. ನಾವು ಈ ನಾಲ್ಕರಲ್ಲಿ ಒಂದು ತರದ ಜನಾಂಗಕ್ಕೆ ಸೇರಲ್ಪಟ್ಟಿದ್ದೇವೆ. Tonight, ಈ ರಾತ್ರಿ ವೇಳೆಯಲ್ಲಿ you and I belong to one or the other group. ಈ ನಾಲ್ಕು ರೀತಿಯಾದಂತ ಜನರಲ್ಲಿ ನಾವು ಒಂದು ಗುಂಪಿಗೆ But I ಸೇರಿಸಲ್ಪಟ್ಟಿದ್ದೇವೆ. want to preach about the third kind of people. ಆದ್ರೆ ಇವತ್ತು ನಾನು ಮೂರನೇ ರೀತಿಯಾದಂತ ಜನರ ಬಗ್ಗೆ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. The people who wanted to find fault with Jesus in everything that he did. ಯೇಸು ಏನೆಲ್ಲ ಮಾಡ್ತಾರೆ ಅದರಲ್ಲಿ ತಪ್ಪು ಹುಡುಕುವುದನ್ನು ನೋಡ್ತಾ ಇರ್ತಾರೆ. Now this lady was brought before Jesus. ಈ ಸ್ತ್ರೀಗೆ ಅವರು ಎಳೆದುಕೊಂಡು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. She was made to stand before him. ಯೇಸುವಿನ ಬಳಿಗೆ ನಿಲ್ಲಿಸ್ತಾ ಇದ್ದಾರೆ. And as usual, the Bible says in John chapter 8, ಮತ್ತು ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. they asked Jesus, ಅವರು ಯೇಸುವಿಗೆ ಕೇಳ್ತಾ ಇದ್ದಾರೆ, Jesus, we have brought a case before you. ಯೇಸುವೇ, ನಿನ್ನ ಎದುರುಗಡೆ ಈ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. You are a righteous man. ನೀನು ನೀತಿವಂತ ಮನುಷ್ಯನು. You are a wonderful judge. ನೀನು ಒಳ್ಳೆ ನ್ಯಾಯ ತೀರಿಸುವಾತನಾಗಿದೆ. Do solve this problem for us. ಈ ಒಂದು ಸಮಸ್ಯೆ ನೀನು ಬಗೆಹರಿಸು. And the Bible specifies ಮತ್ತು ಸತ್ಯವೇದದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, this question they asked in order to trap Jesus. ಮತ್ತು ಯೇಸುವಲ್ಲಿ ತಪ್ಪನ್ನು ಹುಡುಕುವುದಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. And the Bible says ಸತ್ಯವೇದ ಹೇಳ್ತದೆ, Jesus was seated there. ಯೇಸು ಅಲ್ಲಿ ಕುಳಿತುಕೊಂಡಿದ್ದನು. And they said, this lady is caught in an act of adultery. ಮತ್ತು ಈ ಸ್ತ್ರೀ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. Jesus, ಯೇಸು, this lady ಈ ಒಂದು ಸ್ತ್ರೀ is caught in an act of adultery. ಇವಳು ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. According to the law of Moses, ಮತ್ತು ಮೋಶೆಯ ಧರ್ಮಶಾಸ್ತ್ರದ ಅನುಸಾರವಾಗಿ this lady is supposed to be stoned to death. ಈ ಒಂದು ಸ್ತ್ರೀಗೆ, ಇಂಥ ಒಂದು ಸ್ತ್ರೀಗೆ ಕಲ್ಲು ಎಸೆಯಲ್ಪಟ್ಟು ಕೊಲ್ಲಲ್ಪಡಬೇಕು. Now the accusers were not normal people, they were learned people. ಈ ಯಾರು ಈ ಸ್ತ್ರೀಯನ್ನು ತೆಗೆದುಕೊಂಡು ಬಂದಿರೋರು ಸಾಮಾನ್ಯ ಜನರಾಗಿರ್ಲಿಲ್ಲ, ಅವರು ಬಹಳ ಧರ್ಮಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು. They were not spiritual people, but they were religious people. ಅವರು ಆತ್ಮಿಕವಾಗಿ ಇರಲಿಲ್ಲ, ಆದರೆ ಅವರು ಧಾರ್ಮಿಕವಾಗಿದ್ದರು. And these people who knew the word of God, ಈ ಇಂಥ ಒಂದು ಜನರು ದೇವರ ಧರ್ಮಶಾಸ್ತ್ರದ ಬಗ್ಗೆ ತಿಳಿದವರಾಗಿದ್ದರು. and they were questioning the word of God himself. ಅವರೇ ದೇವರ ವಾಕ್ಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. According to the law of Moses, ಮೋಶೆಯ ಶಾಸ್ತ್ರ ಅನುಸಾರವಾಗಿ this lady is supposed to be stoned to death. ಇವಳು ಕಲ್ಲು ಎಸೆದು ಕೊಲ್ಲಲ್ಪಡಬೇಕು ಎಂಬುದಾಗಿ ನ್ಯಾಯ ಹೇಳ್ತದೆ. What are you going to say, Jesus? ಯೇಸು, ನೀನು ಏನ್ ಹೇಳ್ತೀಯ ಈ ಒಂದು ಸಮಸ್ಯೆಯಲ್ಲಿ? The Bible says Jesus put his head down. ಮತ್ತು ಸತ್ಯವೇದ ಹೇಳ್ತದೆ, ಯೇಸು ಸ್ವಾಮಿ ಹೀಗೆ ಕುಳಿತುಕೊಂಡ್ರು. He started writing something on the ground. ಮತ್ತು ನೆಲದ ಮೇಲೆ ಬೊಗ್ಗಿಕೊಂಡು ಅವರು ಏನೋ ಬರಿತಾ ಇದರಲ್ಲಿ. I don't know what he wrote on the ground. ಆ ನೆಲದ ಮೇಲೆ ಏನ್ ಬರೆದ್ರು ಎಂಬುದಾಗಿ ಗೊತ್ತಿಲ್ಲ. Because the Bible does not say what he wrote on the ground. ಯಾಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಆತನು ಏನ್ ಬರೆದಿದ್ದಾನೆ ಎಂಬುದಾಗಿ. If I am somewhere near the beach or somewhere, I write my son's name or my wife's name. ಒಂದು ಬೀಚ್ ನಲ್ಲಿ ಇರುವುದಾದ್ರೆ ನನ್ನ ಹೆಂಡತಿ ಅಥವಾ ಮಗನ ಹೆಸರನ್ನು ಬರಿತೇನೆ. Recently we went to Malwan, Maharashtra. Sudarshan wrote his wife's name, his daughter's name and his name. 3 people name. ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ಪಾಸ್ಟರ್ ಸುದರ್ಶನ್ ಅವರು ತಮ್ಮ ಹೆಂಡತಿ ಹೆಸರು, ಮಕ್ಕಳ ಹೆಸರು ಮತ್ತು ಅವರ ಹೆಸರು ಆ ಬೀಚ್ ನಲ್ಲಿ ಬರೆದರು. Now I don't know what Jesus wrote. ಆದ್ರೆ ಯೇಸು ಇಲ್ಲಿ ಏನ್ ಬರೆದಿದ್ದಾರೆ ಎಂಬುದಾಗಿ ಗೊತ್ತಿಲ್ಲ. But he raised his head up. ಯಾವಾಗ ಆತನು ಸ್ವಲ್ಪ ಸಮಯ ಆದ ನಂತರ ಮೇಲಕ್ಕೆ ಎದ್ದಾಗ and he said something like this. ಈ ರೀತಿಯಾಗಿ ಯೇಸು ಹೇಳ್ತಾರೆ, if there is anybody who never sinned in their life, ಯಾರು ನಿಮ್ಮ ಜೀವನದಲ್ಲಿ ಒಂದು ತಪ್ಪೇ ಮಾಡದವರು, let him be the first to throw the stone at her. ನೀವು ಮೊದಲನೇ ಕಲ್ಲನ್ನು ತೆಗೆದು ಈ ಸ್ತ್ರೀಗೆ ಹೊಡೆಯಿರಿ ಎಂಬುದಾಗಿ ಹೇಳ್ತಾರೆ. After saying that, ಅದು ಹೇಳಿದಾಗ again he bent down and started writing something. ಮತ್ತೆ ಯೇಸು ಕುಳಿತುಕೊಂಡು ನೆಲದ ಮೇಲೆ ಬರಿತಾ ಇದ್ದಾರೆ. And even this time I don't know what he wrote. ಮತ್ತು ಇವಾಗ ಎರಡನೇ ಸಲ ಕೂಡ ಯೇಸು ಏನ್ ಬರೆದ್ರು ನಮಗೆ ಗೊತ್ತಿಲ್ಲ. And even the Bible does not say what he wrote. ಮತ್ತು ಸತ್ಯವೇದದಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖ ಇಲ್ಲ ಆತನ ಏನ್ ಬರೆದಿದ್ದಾನೆ. But this time when he raised his head up, ಆದರೆ ಈ ಸಲ ಆತನು ಮೇಲಕ್ಕೆ ಎದ್ದಾಗ the Bible says there was nobody before Jesus except this lady standing alone. ಮತ್ತು ಆತನು ಮೇಲಕ್ಕೆ ಎದ್ದಾಗ ಅಲ್ಲಿ ಯಾರು ಕೂಡ ಕಾಣಲಿಲ್ಲ, ಕೇವಲ ಆ ಸ್ತ್ರೀ ಮಾತ್ರ ಯೇಸುವಿನಲ್ಲಿ ಕಾಣ್ತಾಳೆ. According to the law of Moses, ಮೋಶೆಯ ಧರ್ಮಶಾಸ್ತ್ರದ ಅನುಸಾರವಾಗಿ many people read the word to preach to others. ಅನೇಕರು ಇನ್ನೊಬ್ಬರಿಗೆ ಪ್ರಸಂಗ ಮಾಡುವುದಕ್ಕಾಗಿ ಬೈಬಲ್ ಅನ್ನು ಓದ್ತಾರೆ. Many people say, I have a calling, I will read the word so that I can preach something on Sunday. ಅನೇಕರು ಹೇಳ್ತಾರೆ, ನನಗೆ ಕರುವಿಕೆ ಇದೆ, ನಾನು ಬೈಬಲ್ ಓದ್ತೀನಿ, ಆಮೇಲೆ ನಾನು ಪ್ರಸಂಗ ಮಾಡುತ್ತೇನೆ. True followers of Christ will not read the word to preach to somebody, but they will read the word to receive it
in their lives. ನಿಜವಾದ ಒಂದು ಯೇಸುವನ್ನು ಹಿಂಬಾಲಿಸುವವರು ಅವರು ಇನ್ನೊಬ್ಬರಿಗೆ ಪ್ರಸಂಗ ಮಾಡುವುದಕ್ಕಾಗಿ ಓದುವುದಿಲ್ಲ, ಅವರು ಓದಿ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಓದುತ್ತಾರೆ. Many people prepare on Saturdays so that they can preach on Sunday, but I tell you, true followers have the word inside of them. ಮತ್ತು ಅನೇಕರು ಶನಿವಾರ ಬಂದಾಗ ಅದನ್ನು ಪ್ರಿಪೇರ್ ಮಾಡ್ತಾರೆ ಮತ್ತು ಸಂಡೇ ಅದನ್ನು ಪ್ರಸಂಗ ಮಾಡುವುದಕ್ಕಾಗಿ ಸಿದ್ಧರಾಗ್ತಾರೆ. Amen. ಆಮೆನ್. But what is the law of Moses? ಮೋಶೆಯ ಧರ್ಮಶಾಸ್ತ್ರ ಏನಿದೆ? What does the law of Moses? What did the law of Moses say in the Old Testament? ಮತ್ತು ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರ ಏನು ಹೇಳ್ತದೆ? If you look at Deuteronomy and Leviticus and the book of Exodus, ಮತ್ತು ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ ನೀವು ನೋಡುವುದಾದರೆ the Bible literally says, ಸತ್ಯವೇದ ನಮಗೆ ಹೇಳ್ತದೆ, anybody who's caught in adultery, ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡವರು is required to be stoned to death. ಅವರ ನಿಯಮದ ಪ್ರಕಾರ ಅವರನ್ನು ಕಲ್ಲೆಸೆದು ಕೊಲ್ಲಲ್ಪಡಬೇಕೆಂಬುದಾಗಿ ಬರೆದಿದೆ. You know how the act was done? ಮತ್ತು ನಿಮಗೆ ಗೊತ್ತೋದು ಹೇಗೆ ಮಾಡ್ತಾರೆ ಎಂಬುದಾಗಿ. You know, they would actually push the accused to 10 to 15 feet. ಆ ಒಂದು ಯಾರು ಅದು ಸಿಕ್ಕಿ ಹಾಕಿಕೊಂಡಿರ್ತಾರೆ ಅವರಿಗೆ 15 ಫೀಟ್ ಅವರಿಗೆ ದೂರ ದಬ್ಬಲ್ಪಡ್ತಾರೆ. And everybody would stone them. ಮತ್ತು ಎಲ್ಲರೂ ಕಲ್ಲು ತಗೊಂಡು ಅವರನ್ನು ಎಸಿತಾರೆ. If that person did not die, ಒಂದು ವೇಳೆ ಆ ವ್ಯಕ್ತಿ ಸಾಯದೇ ಇದ್ರೆ, there would be one person who would take a heavy stone and dash it against the stone against the heart of that accused. ಮತ್ತು ಆ ಒಂದು ವೇಳೆ ಆ ವ್ಯಕ್ತಿ ಸತ್ತು ಹೋಗಿಲ್ಲ ಅಂದ್ರೆ ಅದರಲ್ಲಿ ಒಬ್ಬ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಎದೆ ಮೇಲೆ ಹಾಕ್ತಾನೆ. ಅರ್ಥ ಆಗ್ತಾ ಆಯ್ತಾ? What did the law of Moses say? ಧರ್ಮಶಾಸ್ತ್ರದಲ್ಲಿ ಮೋಶೆನ ನಿಯಮ ಏನು? That a person ಈ ರೀತಿಯಾಗಿ ಆ ಮನುಷ್ಯನೇ ಕಟ್ಟಲ್ಪಡ್ತದೆ, half naked, ಮತ್ತು ಅರ್ಧ ಬೆತ್ತಲೆ ಮಾಡ್ತಾರೆ. they would push him, they would literally kick him, ಆತನನ್ನು ಒದಿತಾರೆ, ಮುಂದಕ್ಕೆ ತಳ್ತಾರೆ. then they would throw stone at the accused, ಆ ಯಾರು ಸಿಕ್ಕಿ ಹಾಕಿಕೊಂಡಿದ್ದಾನೆ ಅವ್ರ ಮೇಲೆ ಕಲ್ಲೆಸಿತಾರೆ until that person dies. ಮತ್ತು ಆ ವ್ಯಕ್ತಿಯಲ್ಲಿ ಸತ್ತು ಹೋಗ್ತಾನೆ. If the person doesn't die, ಒಂದು ವೇಳೆ ಆ ವ್ಯಕ್ತಿ ಸತ್ತು ಹೋಗದಿದ್ದರೆ somebody would take a huge stone, dash it against the chest of that accused. ಮತ್ತು ಯಾರೋ ಒಬ್ಬರು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಆ ಎದೆ ಮೇಲೆ ಹಾಕ್ಬಿಡ್ತಾರೆ, ಅವನು ಸತ್ತು ಹೋಗುವವರೆಗೂ. Until that person dies, they're going to do this. ಆ ಎಲ್ಲಿವರೆಗೂ ಮನುಷ್ಯ ಸತ್ತು ಹೋಗುವುದಿಲ್ಲ ಅಲ್ಲಿವರೆಗೂ ಅದನ್ನು ಮಾಡ್ತಾರೆ. But thank God we are not in the Old Testament days. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ನಾವು ಹಳೆಯ ಒಡಂಬಡಿಕೆಯಲ್ಲಿ ಇಲ್ಲ. Amen. Amen. We are in the days of the Lord Jesus Christ. ನಾವು ಯೇಸು ಕ್ರಿಸ್ತನ ದಿನಗಳಲ್ಲಿ ಇದ್ದೇವೆ. And the moment Jesus raised his head up, ಯಾವಾಗ ಯೇಸು ಮೇಲಿಂದ ಎದ್ದು ನೋಡ್ತಾರೆ, he said, if there is anybody who's never sinned in his life, let him be the first to throw the stone at him, at her. ನಿಮ್ಮ ಜೀವನದಲ್ಲಿ ಒಂದು ಪಾಪವನ್ನು ಮಾಡದೇ ಇರೋ ಮೊದಲನೇ ವ್ಯಕ್ತಿ ಆ ಕಲ್ಲನ್ನು ಹೊಡಿಲಿ ಎಂಬುದಾಗಿ ಯೇಸು ಹೇಳ್ತಾರೆ. And the Bible says, ಮತ್ತು ಸತ್ಯವೇದ ಹೇಳ್ತದೆ, there were only 2 people in that place. ಮತ್ತು ಆ ಸ್ಥಳದಲ್ಲಿ ಬರೀ ಇಬ್ಬರು ಮಾತ್ರ ಅಲ್ಲಿ ಇರ್ತಾರೆ, Jesus, ಒಂದು ಯೇಸು, and the lady alone. ಮತ್ತು ಅಲ್ಲಿ ಆ ಸ್ತ್ರೀ ಏಕಾಂಗಿಯಾಗಿ ಅಲ್ಲಿ The ಇರ್ತಾಳೆ. lady alone. ಒಬ್ಬಳೆ ಸ್ತ್ರೀಯಲ್ಲಿ ಇರ್ತಾಳೆ. Listen to me very carefully. ನನ್ನನ್ನು ಬಹಳ ಎಚ್ಚರದಿಂದ ಕೇಳಿಸಿಕೊಳ್ಳ್ರಿ. Sin is a dreadful thing. ಪಾಪ ಅನ್ನುವಂಥದ್ದು ಬಹಳ ಭಯಂಕರವಾಗಿದೆ. Today somebody must be encouraging you to sin. ಇವತ್ತು ಯಾರೋ ನಿಮಗೆ ಪಾಪ ಮಾಡುವುದಕ್ಕಾಗಿ ಪ್ರೋತ್ಸಾಹ ಮಾಡಬಹುದು. Your friends may encourage you to sin. ನಿಮ್ಮ ಸ್ನೇಹಿತರು ನಿಮಗೆ ಪಾಪ ಮಾಡುವುದಕ್ಕಾಗಿ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇರಬಹುದು. It is very easy to fall in sin. ಪಾಪದಲ್ಲಿ ಬಿದ್ದು ಹೋಗುವುದು ಬಹಳ ಸುಲಭ. Brother, friend, come smoke, nothing will happen. ಯೌವನಸ್ಥರು ಬಾ ಸ್ವಲ್ಪ ಸಿಗರೇಟ್ ಸೇದು ಏನಾಗುವುದಿಲ್ಲ. Come drink, nothing will happen. ಸ್ವಲ್ಪ ಕುಡಿ ಏನು ಆಗುವುದಿಲ್ಲ. Once you get into it, it is very difficult for you to come out. ಒಂದು ಸಲ ನೀವು ಪಾಪದಲ್ಲಿ ಆ ರೀತಿಯಾಗಿ ಬಿದ್ದು ಹೋದಾಗ ಅದರಿಂದ ಹೊರಗಡೆ ಬರುವುದು ಬಹಳ ಕಷ್ಟ ಆಗಿದೆ. Your friends may encourage you to sin. ನಿಮ್ಮ ಸ್ನೇಹಿತರು ನಿಮಗೆ ಪಾಪ ಮಾಡುವುದಕ್ಕಾಗಿ ಪ್ರೋತ್ಸಾಹ ಮಾಡ್ತಾ ಇರಬಹುದು. Your relatives may encourage you to sin. ನಿಮ್ಮ ಸಂಬಂಧಿಕರು ನಿಮಗೆ ಪಾಪದಲ್ಲಿ ಬೀಳುವುದಕ್ಕಾಗಿ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇರಬಹುದು. Your brothers or your sisters may encourage you to sin. ನಿಮ್ಮ ಸಹೋದರನು ನಿಮಗೆ ಪ್ರೋತ್ಸಾಹ ಮಾಡ್ತಾ ಇರಬಹುದು. Your employers may encourage you to sin. ನಿಮ್ಮ ಜೊತೆ ಕೆಲಸ ಮಾಡುವವರು ಕೂಡ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇರಬಹುದು ಪಾಪ ಮಾಡುವುದಕ್ಕಾಗಿ. Please remember, ದಯಮಾಡಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ, a day is coming. ಒಂದು ದಿನ ಬರ್ತಾ ಇದೆ. You will have to stand alone before the Lord Jesus. ನೀವು ಕರ್ತನಾದ ಯೇಸುವಿನ ಎದುರುಗಡೆ ನೀವು ಒಬ್ಬರೇ ನಿಂತುಕೊಳ್ಳುವಂತ ದಿವಸ ಬರ್ತದೆ. Now adultery is not a sin that can be committed alone. ಈ ಮತ್ತು ವ್ಯಭಿಚಾರ ಅನ್ನುವಂಥದ್ದು ಒಬ್ಬರೇ ಮಾಡುವಂತ ಪಾಪ ಅಲ್ಲ. It can be committed by 2 or more people. ಇದು ಇಬ್ಬರು ಮತ್ತು ಮೂವರೊಟ್ಟಿಗೆ ಮಾಡುವಂತ ಪಾಪ ಆಗಿದೆ. Where are the others? ಇನ್ನೊಬ್ಬರು ಎಲ್ಲಿದ್ದಾರೆ ಅಲ್ಲಿ? Where are the others who committed adultery with her? ಈ ಒಂದು ಸ್ತ್ರೀಯೊಟ್ಟಿಗೆ ಮಾಡಿದಂತ ವ್ಯಭಿಚಾರ ಇನ್ನೊಬ್ಬರು ಎಲ್ಲಿದ್ದಾರೆ? The Bible says she alone was standing before the Lord Jesus. ಸತ್ಯವೇದ ಹೇಳುತ್ತದೆ ಅವಳು ಒಬ್ಬಳೆ ಮಾತ್ರ ಯೇಸುವಿನ ಪಾದದಲ್ಲಿ ಇದ್ದಳು. You alone have to stand before the Lord Jesus Christ. ನೀವು ಒಬ್ಬರೇ ಮಾತ್ರ ಯೇಸುವಿನ ಬಳಿಗೆ ನಿಂತುಕೊಳ್ಳಬೇಕಾಗ್ತದೆ. Thank God for that lady.
ಆ ಸ್ತ್ರೀಗಾಗಿ ದೇವರಿಗೆ ಸ್ತೋತ್ರ. She repented and went back to God. ಅವಳು ಪಶ್ಚಾತ್ತಾಪ ಪಟ್ಟು ಆ ಮಾರ್ಗವನ್ನು ಬಿಟ್ಟು ದೇವರ ಹಿಂದೆ ಹೋದಳು. Tonight, ಈ ರಾತ್ರಿ ವೇಳೆಯಲ್ಲಿ what about you and I? ನಾವು ನೀವು How are we living our lives? ನಾವು ಹೇಗೆ ನಮ್ಮ ಜೀವನವನ್ನು ಜೀವಿಸ್ತಾ ಇದ್ದೀವಿ? Are we living in sin? ನಾವು ಪಾಪದಲ್ಲಿ ಜೀವಿಸ್ತಾ ಇದ್ದೀವಾ? Are we taking our lives casually? ಅಥವಾ ನಮ್ಮ ಜೀವನವನ್ನು ಬಹಳ ಆರಾಮಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ? Nothing will happen, brother. ಏನೂ ಆಗಲ್ಲ ಬ್ರದರ್. Grace, God will forgive you. ದೇವರ ಕೃಪೆ ನಿಮ್ಮನ್ನು ಕ್ಷಮಿಸಿಬಿಡುತ್ತದೆ. Don't take God's grace for granted. ದೇವರ ಕೃಪೆಯನ್ನು ನೀವು ಶಾಶ್ವತವಾಗಿ ತೆಗೆದುಕೊಳ್ಳಬೇಡ್ರಿ. If you have been into sin, this is the time for you to stop and get into repentance. ಒಂದು ವೇಳೆ ನೀವು ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಇದು ಸಮಯ ಇದೆ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. But please don't take sin lightly. ಆದರೆ ಪಾಪ ನೀವು ಬಹಳ ಸುಲಭವಾಗಿ ಸಾಧಾರಣವಾಗಿ ಎಣಿಸಬೇಡ್ರಿ. ಏನಾಗ್ತಿಲ್ಲ ಬ್ರದರ್, ನನಗೆ ಪಾಪ ಮಾಡ್ತಾ ಇದ್ದೀನಿ, ಏನಾಗ್ತಾ ಇಲ್ಲ ನನಗೆ. Nothing is happening, brother. ಏನು ಆಗ್ತಾ ಇಲ್ಲ ನನಗೆ. You will be the sole person standing before the Lord Jesus. ಒಂದು ದಿವಸ ಬರ್ತದೆ, ನೀನು ಒಬ್ಬನೇ ಕರ್ತನಾದ ಯೇಸುವಿನ ಹತ್ರ ನಿಂತ್ಕೋಬೇಕಾಗ್ತದೆ. Jesus is coming back. ಯೇಸು ತಿರುಗಿ ಬರ್ತಾ ಇದ್ದಾರೆ. This time when he comes back, ಏಳನೇ ಸಲ ಆತನು ಬರುವಾಗ he is not coming as a savior, he is going to come as a judge. ಆತನು ಒಬ್ಬ ರಕ್ಷಕನಾಗಿ ಈ ಸಲ ಬರುವುದಿಲ್ಲ, ಆದರೆ ಒಬ್ಬ ನ್ಯಾಯಾಧೀಶನಾಗಿ ಆತನು ಬರ್ತಾನೆ. How are you living your life? ನಿಮ್ಮ ಜೀವಿತವನ್ನು ಹೇಗೆ ನೀವು ಜೀವಿಸ್ತಾ ಇದ್ದೀರಿ? Are you in secret sin? ನೀವು ರಹಸ್ಯ ಪಾಪದಲ್ಲಿ ಬಿದ್ದು ಹೋಗಿದ್ದೀರಾ? Tonight is the time for you to shun your life and get back to Christ. ಇವತ್ತು ರಾತ್ರಿ ಸಮಯ ಇದೆ, ನಿಮ್ಮ ಪಾಪವಾದ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತದ್ದು. Amen. ಆಮೆನ್. I tell you, we have a loving savior. ನಾನು ನಿಮಗೆ ಹೇಳ್ತೇನೆ, ನಮ್ಮನ್ನು ಪ್ರೀತಿಸುವ ಒಬ್ಬ ರಕ್ಷಕನಿದ್ದಾನೆ. Our God is a loving God. ನಮ್ಮ ದೇವರು ಪ್ರೀತಿಸುವ ದೇವರಾಗಿದ್ದಾನೆ. Don't take God's grace for granted. ದೇವರ ಕೃಪೆಯನ್ನು ನೀವು ಬಹಳ ಕೇವಲವೆಂದು ಎಣಿಸಬೇಡ್ರಿ. You may say nothing is happening, brother. ಹೇಳ್ಬೋದು, ಏನು ಆಗ್ತಾ ಇಲ್ಲ. ಬಾಂಬ್ ಏನಾಗಿಲ್ಲ ಬ್ರದರ್. ಬಾಂಬ್ ಏನಾಗಿಲ್ಲ. ಒಂದ್ ದಿನ ಅದೇನಾಗ್ತದೆ, ಬರ್ಸ್ಟ್ ಆಗ್ತದೆ. ಒಂದು ದಿನ ಅದು ಬ್ಲಾಸ್ಟ್ ಆಗ್ತದೆ. Amen. Amen. Sin is like an explosive. ಪಾಪ ಅನ್ನುವಂಥದ್ದು ಅದು ಅಟೋಮ್ ಬಾಂಬ್ ರೀತಿಯಾಗಿ ಅದು ಒಡೆದು ಹೋಗುವಂತದಾಗಿದೆ. Nothing may happen now. ಈಗ ಏನು ಆಗ್ತಾ ಇಲ್ಲ ಅಂತ ಅನಿಸಬಹುದು. But one day it's going to blast. ಒಂದು ದಿನ ಅದು ಬ್ಲಾಸ್ಟ್ ಆಗುವಂತದಾಗಿದೆ. Before it's too late. ಬಹಳ ತಡವಾಗುವುದಕ್ಕಿಂತ ಮುಂಚೆ I request you, ನಾನು ನಿಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ, take your life seriously. ನಿಮ್ಮ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳ್ರಿ. Come to Christ. ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳ್ರಿ. Come to Christ. ಯೇಸು ಕ್ರಿಸ್ತನ ಕಡೆಗೆ ಬನ್ರಿ. Now the Bible says when he raised his head up, ಮತ್ತು ಯಾವಾಗ ಯೇಸು ತಲೆ ಎತ್ತಿತಾನೆ, there is nobody there. ಅಲ್ಲಿ ಯಾವ ಒಂದು ಜನ ಸಮೂಹ ಇಲ್ಲ ಅಲ್ಲಿ. Jesus asked this lady, ಮತ್ತು ಆ ಸ್ತ್ರೀಗೆ ಯೇಸು ಕೇಳ್ತಾ ಇದ್ದಾರೆ, woman, ಸ್ತ್ರೀ, where are your accusers? ನಿನ್ನನ್ನು ದೂಷಿಸುವವರು, ನಿನ್ನನ್ನು ಎಳೆದುಕೊಂಡು ಬಂದವರು ಎಲ್ಲಿದ್ದಾರೆ? Where are your accusers? ನಿನ್ನನ್ನು ಎಳೆದುಕೊಂಡು ಬಂದವರು ಎಲ್ಲಿದ್ದಾರೆ? He did not say, ಅವ್ರು ಹೇಳಲಿಲ್ಲ, you wretched prostitute. ಅವ್ರು ಈ ರೀತಿಯಾಗಿ ಹೇಳಿಲ್ಲ, ಅಯ್ಯೋ ವ್ಯಭಿಚಾರಿಯೇ ಅಂತ. You sinner. ನೀನು ಪಾಪಿಯಾಗಿದೆ. Where are your sinners? ಎಲ್ಲಿ ಇದ್ದಾರೆ ನಿನ್ನ ಪಾಪಿಗಳು ಎಂಬುದಾಗಿ ಹೇಳಲಿಲ್ಲ. No, he said, ಆತನು ಹೇಳಿದಾನೆ, woman, ಸ್ತ್ರೀಯೇ, where are your accusers? ನಿನ್ನನ್ನು ದೂಷಿಸುವವರು ಎಲ್ಲಿದ್ದಾರೆ? Has nobody condemned you? ಯಾರು ಕೂಡ ನಿನ್ನನ್ನು ಕಲಿಸಿದು ನಿನ್ನನ್ನು ದೂಷಿಸಲಿಲ್ವಾ? She said, no sir, nobody condemned me. ಆ ಸ್ತ್ರೀ ಹೇಳ್ತಾಳೆ, ಇಲ್ಲ ಸ್ವಾಮಿ, ಯಾರು ಇಲ್ಲ ಎಂಬುದಾಗಿ. Jesus said, neither will I condemn you. ಯೇಸು ಹೇಳ್ತಾ ಇದ್ದಾರೆ, ನಾನು ಕೂಡ ನಿನ್ನನ್ನು ದೂಷಿಸುವುದಿಲ್ಲ. Go and live your life of sin. ನೀನು ಹೋಗಿ ಪಾಪ ರಹಿತವಾದಂತ ಜೀವಿತವನ್ನು ಜೀವಿಸು. This lady who was buried in the act of adultery was set free when she came to Jesus. ಈ ಒಂದು ಸ್ತ್ರೀ ವ್ಯಭಿಚಾರದಲ್ಲಿ ಸತ್ತು ಹೋಗಿದ್ದಳು, ಯಾವಾಗ ಯೇಸುವಿನಿಗೆ ಬಳಿಗೆ ಬರ್ತಾಳೆ, ಅವಳ ಜೀವನ ಯೇಸು ಸರಿ ಮಾಡ್ತಾರೆ. Tonight, ಈ ರಾತ್ರಿ, you may be in something that you're trying to come out of it. ನೀವು ಯಾವುದೋ ಒಂದು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು, ಅದರಿಂದ ಹೊರಗಡೆ ಬರಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. Tonight, if you make your way to Jesus, ನೀವು ಯೇಸುವಿನ ಬಳಿಗೆ ಬರುವುದಾದರೆ, the life giver, ಜೀವವನ್ನು ಕೊಡುವ ಕರ್ತನು, the forgiver of sins, ಪಾಪಗಳನ್ನು ಕ್ಷಮಿಸುವಾತನು, now your life is going to become new. ನಿಮ್ಮ ಜೀವನವು ಹೊಸದಾಗಿ ಆತನು ಮಾಡುತ್ತಾನೆ. If anyone is in Christ, ಕ್ರಿಸ್ತನಲ್ಲಿ ಯಾರಾದರೂ ಇರುವುದಾದರೆ, he is a new creation. ಆತನು ಹೊಸ ಸೃಷ್ಟಿಯಾಗಿದ್ದಾನೆ. The old is gone, ಎಲ್ಲ ಹಳೆದು ಹೋಗಿದೆ, the new is come. ಎಲ್ಲವೂ ಹೊಸದಾಗಿ ಆತನು ಮಾಡುತ್ತಾನೆ. This lady came as a wretched prostitute and stood before Christ, but Christ made her life beautiful and new.
ಈ ಒಂದು ವ್ಯಭಿಚಾರ ಸ್ತ್ರೀ ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಯೇಸುವಿನ ಹತ್ರ ಬಂದು ಬಿದ್ದಿದ್ದಾಳೆ. ಆದರೆ ಯೇಸು ಅವಳಿಗೆ ಕ್ಷಮಿಸಿದಾಗ, ಅವಳನ್ನು ಕ್ಷಮಾಪಣೆ ಮಾಡಿದಾಗ ಅವಳ ಇಡೀ ಸಂಪೂರ್ಣ ಜೀವಿತ ಹೊಸದಾಗಿದೆ. ಬ್ರದರ್, nobody is watching me. ಬ್ರದರ್, ಯಾರು ಕೂಡ ನನ್ನ ನೋಡ್ತಾ ಇಲ್ಲ. 10 ವರ್ಷದಿಂದ ಮಾಡ್ತಾ ಇದ್ದೀನಿ. 10 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಬ್ರದರ್, earlier I used to drink 4 pegs, now I take only 1 peg. ಮುಂಚೆ ನಾನು 4 ಪೆಗ್ ಕುಡಿತಾ ಇದ್ದೆ, ಇವಾಗ 1 ಪೆಗ್ ಕುಡಿತಾ ಇದ್ದೀನಿ. Today you will take 1 peg, tomorrow 1 jug, day after tomorrow 1 mug. ಇವತ್ತು 1 ಪೆಗ್ ತಗೋತೀರಿ, ನಾಳೆ ಜಗ್ ತಗೋತೀರಿ, ನಾಳೆ 1 ಕೊಡ ಕುಡಿತೀರಿ. There were 2 drunkards. ಇಬ್ಬರು ಕುಡುಕರಿದ್ದರು. There were 2 drunkards who were marching on the road. ಅವರು ಇಬ್ಬರು ಕುಡುಕರು ನಡ್ಕೊಂಡು ಹೋಗ್ತಾ ಇದ್ದಾರೆ ರೋಡಿನಲ್ಲಿ. ಹಿಂಗೆ ಹೋಗ್ತಿದ್ರು. ಹಿಂಗೆ ರೋಡ್ ಅಳ್ಳಾಡ್ಕೊತಾ ಹೋಗ್ತಾ ಇದ್ದಾರೆ. One drunkard told the other drunkard. ಒಬ್ಬ ಕುಡುಕ ಇನ್ನೊಬ್ಬ ಕುಡುಕನಿಗೆ ಹೇಳ್ತಾ ಇದ್ದಾನೆ, I want to go to England. ಆತನ ಹೇಳ್ತಾನೆ, ನಾನು ಇಂಗ್ಲೆಂಡ್ಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾನೆ. The other one said, ಇನ್ನೊಬ್ಬ ಕುಡುಕ ಹೇಳ್ತಾ ಇದ್ದಾನೆ, easy. ಆತನ ಹೇಳ್ತಾನೆ, ಸುಲಭವಾಗಿ ಹೋಗ್ಬೋದು. ಹೆಂಗೆ? ಪೋಸ್ಟ್ ಲೆಟರ್ ಅಲ್ಲಿ ಇಂಗ್ಲೆಂಡ್ ಬರೆದ್ರೆ ಇಂಗ್ಲೆಂಡ್ ಹೋಗ್ತದಲ್ಲ, ಸಿಮಿಲರ್ಲಿ ಪೋಸ್ಟ್ ಲೆಟರ್ ಅಲ್ಲಿ ಹೇಗೆ ಇಂಗ್ಲೆಂಡ್ ಅಂತ ಬರೆದ್ರೆ ಹೋಗ್ತದಲ್ಲ ಹಾಗೆ. ಸೊ 2 drunkards wrote England on their foreheads. ಇಂಗ್ಲೆಂಡ್ ಅಂತ ಅವರು ಬರ್ಕೋತಾರೆ. They put their heads into the post dabba. ಅವರ ತಲೆ ಒಯ್ದು ಪೋಸ್ಟ್ ಡಬ್ಬದಲ್ಲಿ ಹಾಕ್ತಾರೆ. They fell asleep. ಮತ್ತು ಅಲ್ಲಿ ನಿದ್ದೆ ಹೋಗ್ತಾರೆ. ರಾತ್ರಿ 1-1:30 ಪೊಲೀಸ್ ಅವರು ತಿರ್ತಾರಲ್ಲ, ನೋಡಿರಲ್ಲ, ರಾತ್ರಿ 1:30 ಪೊಲೀಸ್ ತಿರುಗಾಡ್ತಾ ಇರ್ತಾರೆ. They saw these 2 drunkards. ಈ ಇಬ್ಬರು ಕುಡುಕರನ್ನು ನೋಡ್ತಾರೆ. ತಗೊಂಡ ರಪ ಹಿಂದೆಯಿಂದ ರಪ ಹೊಡಿತಾ ಇರ್ತಾರೆ. The other drunkard, the one drunkard is asking the other drunkard. ಇನ್ನೊಬ್ಬ ಕುಡುಕ ಇನ್ನೊಬ್ಬನೇ ಕೇಳ್ತಾ ಇದ್ದಾನೆ, ನೀನ್ ಹೇಳಿಲ್ಲೋ ಇಷ್ಟು ಸ್ಟ್ಯಾಂಪ್ ಬೀಳ್ತಾವಂತ ಅಲ್ಲಿಗೆ ಹೋಗ್ಬೇಕಂದ್ರೆ? ನೀನ್ ಹೇಳೇ ಇಲ್ಲಲ್ಲೋ ಅಲ್ಲಿಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಸ್ಟ್ಯಾಂಪ್ಗಳು ಬೀಳ್ತದೆ. You may enjoy the drink in the beginning. ಕುಡುಕ ಒಂದು ಕುಡಿಯುವುದು ನೀವು ಪ್ರಾರಂಭದಲ್ಲಿ ಅದನ್ನು ಎಂಜಾಯ್ ಮಾಡಬಹುದು. But I tell you, you are ruining your life. ಆದರೆ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊತಾ ಇರ್ತೀರಿ. Brother, smoking, nothing happens, brother. ಸಿಗರೇಟ್ ಸೇದೋದು ಏನು ಆಗ್ತಾ ಇಲ್ಲ ಬ್ರದರ್. I'm telling you, you are ruining your life. ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀರಿ. The best painters are found in India. ಭಾರತ ದೇಶದಲ್ಲಿ ಒಳ್ಳೆ ಒಂದು ಪೇಂಟ್ ಮಾಡೋರಿದ್ದಾರೆ, ನೋಡಿದ್ದೀರಾ? Best painters are found in India. ಭಾರತ ದೇಶದಲ್ಲಿ ಒಳ್ಳೆ ಪೇಂಟಿಂಗ್ ಮಾಡೋರಿದ್ದಾರೆ. And that too in the government offices. ಮತ್ತು ಸರ್ಕಾರಿ ಒಂದು ಆಫೀಸ್ಗಳಲ್ಲಿ ಇಷ್ಟೊಂದು ಪಾನ್ ಹಾಕಿರ್ತಾರ ಬಾಯಿಗೆ, ಇಷ್ಟೊಂದು ಪಾನ್ ಹಾಕಿರ್ತಾರೆ ಬಾಯಲ್ಲಿ, ಬಾಯಿಂದ ಪೇಂಟ್ ಮಾಡ್ತಾರ, ಬಾಯಿಂದ ಪೇಂಟ್ ಮಾಡ್ತಾರೆ. ಇಲ್ಲಿ ಉಗಳಬಾರದು, ಇಲ್ಲಿ ಉಗಳಬಾರದು ಅಂತ ಬರೆದಿರ್ತಾರೆ. ಅಲ್ಲಿ ಬಾರದು ಅನ್ನೋದು ಪೇಂಟ್ ಮಾಡ್ಬಿಡ್ತಾರ, ಅಲ್ಲಿ ಬಾರದು ಅನ್ನೋದು ಅವ್ರು ಉಗುಳಿ ಪೇಂಟ್ ಮಾಡ್ಬಿಡ್ತಾರೆ, ಅಲ್ಲೇ ಉಗುಳ್ತಾರ, ಅಲ್ಲೇ ಉಗುಳ್ತಾರೆ. You are ruining your life. ನಿಮ್ಮ ಜೀವನವನ್ನು ನೀವು ಹಾಳು ಮಾಡಿಕೊಳ್ತಾ ಇದ್ದೀರಿ. Brother, I have a secret relationship. ಓ ಬ್ರದರ್, ನನಗೆ ರಹಸ್ಯವಾದ ಒಂದು ಸಂಬಂಧ ಇದೆ, ಮಸ್ತ್ ಮಜಾ ಬರ್ತತೆ, ಬಹಳ ಖುಷಿ ಆಗ್ತಾ ಇದೆ. You are ruining your life. ನಿನ್ನ ಜೀವನವನ್ನು ಹಾಳು ಮಾಡ್ಕೊತಾ ಇದೀಯಾ. Sin looks very pleasing in the beginning. ಪ್ರಾರಂಭದಲ್ಲಿ ಪಾಪ ಬಹಳ ಒಂದು ಅಟ್ರಾಕ್ಟಿವ್ ಆಗಿರ್ತದೆ. The woman looked at the fruit. ಆ ಸ್ತ್ರೀಯ ಒಂದು ಹಣ್ಣಿನ ಕಡೆ ನೋಡಿದಾಗ, and it was pleasing to her eyes. ಆ ಕಣ್ಣಿಗೆ ಕಾಣ್ಲಿಕ್ಕೆ ಅದು ಬಹಳ ರಮ್ಯವಾಗಿತ್ತು. ಬಾಬಾ ಎಷ್ಟು ಚೆನ್ನಾಗಿದಲ್ಲ ಹುಡುಗಿ, ಎಷ್ಟು ಚೆನ್ನಾಗಿದ್ದಾಳಲ್ಲ ಹುಡುಗಿ, ಆ ಹುಡುಗಿನೇ ಬೇಕು ನನಗೆ, ಆ ಹುಡುಗಿನೇ ಬೇಕು ನನಗೆ. The fruit was pleasing to her eyes. ಆ ಹವ್ವಳಿಗೆ ಆ ಒಂದು ಹಣ್ಣು ಕಣ್ಣಿಗೆ ಬಹಳ ನೋಡಲಿಕ್ಕೆ ರಮ್ಯವಾಗಿತ್ತು. God told me that I can see it. God told me I can see it but not eat it. ದೇವರು ಹೇಳಿದ್ದಾರೆ ನನಗೆ ಅದು ನೋಡಬಹುದು ಆದರೆ ತಿನ್ನಬಾರದು ಅಂತ ಹೇಳಲಿಲ್ಲ. What a smell. ಎಷ್ಟು ಸುಂದರವಾಗಿದೆ ಸ್ಮೆಲ್. God told me not to eat it but I can smell it. ದೇವರು ಹೇಳಿದ್ದಾರೆ ನನಗೆ ತಿನ್ನಬಾರದು ಅಂತ ಹೇಳಿದ್ದಾರೆ ಅಷ್ಟೇ, ಮೂಸಿ ನೋಡಬಾರದು ಅಂತ ಹೇಳಲಿಲ್ಲ. What a taste. ಎಷ್ಟು ಸುಂದರವಾಗಿದೆ. So slightly God told me not to eat it but I can taste it. ದೇವರು ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ತಿನ್ನಬಾರದು ಅಂತ ಹೇಳಿದರೆ ಸ್ವಲ್ಪ ಟೇಸ್ಟ್ ಮಾಡಬಹುದು ನಾನು ಅಂತ. ಕಚ್ಚ ಲೈಫ್ ಕಚ್ಚ, ಅದು ಕಚ್ಚ ಎಲ್ಲ ಲೈಫ್ ಎಲ್ಲ ಹಾಳಾಗೋಯ್ತು. Sin, ಪಾಪ is very dangerous. ಬಹಳ ಭಯಂಕರವಾಗಿದೆ. Shun it. ಅದನ್ನು ಬಿಟ್ಟು ಬಿಡ್ರಿ, leave it. ಅದನ್ನು ದ್ವೇಷಿಸಿರಿ. It is pleasing in the beginning. ಆ ಪ್ರಾರಂಭದಲ್ಲಿ ನಿಮಗೆ ಬಹಳ ಚೆನ್ನಾಗಿ ಅನಿಸ್ತದೆ, but I tell you, you will become a trap later. ಆದರೆ ಅದರಲ್ಲಿ ನೀವು ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತೀರಿ. Don't play with sin. Don't play with sin. ಪಾಪದೊಟ್ಟಿಗೆ ಆಟ ಆಡಬೇಡ್ರಿ. It is dangerous. ಅದು ಬಹಳ ಭಯಂಕರವಾಗಿದೆ. It is dangerous. ಅದು ಬಹಳ ಅಪಾಯಕಾರಿಯಾಗಿದೆ. Nothing is happening, brother. ಏನು ಆಗ್ತಾ ಇಲ್ಲ, ನಾನು ಮಾಡ್ತಾ ಇದ್ದೇನೆ. But I tell you, it is dangerous. You are going to be trapped one day. ಮತ್ತು ನಾನು ನಿಮಗೆ ಹೇಳ್ತೇನೆ, ಒಂದು ದಿವಸ ನೀವು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತೀರಿ, ನಿಮಗೆ ಹೊರಗಡೆ ಬರಕ್ಕಾಗುವುದಿಲ್ಲ. Please get out of it. ಅದರಿಂದ ಹೊರಗಡೆ ಬನ್ರಿ. The way this lady came and repented before God, leave your life of sin,
come to Christ. ಯಾವ ರೀತಿ ಸ್ತ್ರೀ ಯೇಸುವಿನ ಒಳಗೆ ಬಂದು ಪಶ್ಚಾತ್ತಾಪ ಪಟ್ಟು ತನ್ನ ಹಳೆ ಜೀವಿತವನ್ನು ಬಿಟ್ಟಳು, ನೀವು ಇವತ್ತು ಬಂದು ಯೇಸುವಿನ ಹತ್ರ ಬಂದು ನಿಮ್ಮ ಹಳೆ ಜೀವಿತ ಬಿಟ್ಟು ಪಶ್ಚಾತ್ತಾಪ ಪಡ್ರಿ. This lady came to Jesus. ಈ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾ ಇದ್ದಾಳೆ. And she got her sins forgiven by the Lord Jesus. ಯೇಸು ಕ್ರಿಸ್ತನಿಂದ ಅವಳ ಪಾಪಗಳು ಕ್ಷಮಿಸಲ್ಪಟ್ಟಿತು. The Bible says ಸತ್ಯವೇದ ಹೇಳ್ತದೆ, Jesus came all the way from heaven to earth. ಪರಲೋಕದಿಂದ ಯೇಸು ಈ ಭೂಮಿಗೆ ಬಂದಿದ್ದಾನೆ. You know why? ಯಾಕೆ ಬಂದಿದ್ದಾನೆ? Because we are his property. ಯಾಕೆಂದರೆ ನಾವೇ ಆತನ ಆಸ್ತಿಯಾಗಿದ್ದೇವೆ. We are his jewels. ನಾವು ಆತನ ಒಂದು ಅಮೂಲ್ಯವಾಗಿದ್ದೇವೆ. If you have your property in Bidar, ನಿಮ್ಮ ಹತ್ರ ಬೀದರ್ ನಲ್ಲಿ ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇರುವುದಾದರೆ, will you go to see your property and the property will come to see you? ಆ ಪ್ರಾಪರ್ಟಿಯನ್ನು ನೋಡುವುದಕ್ಕಾಗಿ ನೀವೇ ಹೋಗ್ತೀರಾ ಅಥವಾ ಆ ಪ್ರಾಪರ್ಟಿನೇ ನಿಮ್ಮನ್ನು ನೋಡುವುದಕ್ಕಾಗಿ ಬರ್ತದ? ಹೇಳ್ರಿ, you go to see your property, right? ನಿಮ್ಮ ಒಂದು ಆ ಭೂಮಿಯನ್ನು ನೀವು ನೋಡುವುದಕ್ಕಾಗಿ ಹೋಗ್ತೀರಿ. The Bible says we being God's property, he came all the way from heaven to earth as a man and lived like you and I. ದೇವರು ಪರಲೋಕವನ್ನು ಬಿಟ್ಟು ನಾವು ಆತನ ಪ್ರಾಪರ್ಟಿ ಆಗಿರುವುದರಿಂದ ಆತನು ನಮಗಾಗಿ ಮನುಷ್ಯನಾಗಿ ಬಂದು ಈ ಭೂಮಿ ಮೇಲೆ ಜೀವಿಸಿದನು. You know why? ಯಾಕೆ ಗೊತ್ತಾ? Because he came to see his property. ಯಾಕೆಂದ್ರೆ ಆತನು ತನ್ನ ಆಸ್ತಿಯನ್ನು ನೋಡುವುದಕ್ಕಾಗಿ ಬಂದನು. He wanted to see how his property is. ಆತನು ಹೇಗೆ ನನ್ನ ಆಸ್ತಿ ಇದೆ ಎಂಬುದಾಗಿ ನೋಡುವುದಕ್ಕಾಗಿ ಬಂದಿದ್ದಾನೆ. He loves his property so much that he came all the way from heaven. ಆತನು ಪರಲೋಕದಿಂದ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಾನೆ, ಆ ಪರಲೋಕವನ್ನು ಬಿಟ್ಟು ನಿಮ್ಮ ನೋಡುವುದಕ್ಕಾಗಿ ಬಂದಿದ್ದಾನೆ. Tonight you are here because you are God's property. ಇವತ್ತು ನೀವು ರಾತ್ರಿ ವೇಳೆಯಲ್ಲಿ ಇರುವುದಾದರೆ ನೀವು ದೇವರ ಆಸ್ತಿಯಾಗಿದ್ದೀರಿ, ಅದಕ್ಕಾಗಿ ಇಲ್ಲಿದ್ದೀರಿ. Tonight he loves you, that's why you are called as God's jewels. ದೇವರು ನಿಮ್ಮನ್ನು ಪ್ರೀತಿ ಮಾಡಿ ಇಲ್ಲಿ ತಂದಿದ್ದಕ್ಕಾಗಿ ನೀವು ಆತನ ಅಮೂಲ್ಯರಾಗಿದ್ದೀರಿ. No, Jesus did not come to form a religion called Christianity. Please get this out of your mind. ಯೇಸು ಸುಮ್ಮನೆ ಒಂದು ಕ್ರೈಸ್ತವ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಬರಲಿಲ್ಲ, ಇದನ್ನು ನೀವು ತಲೆಯಿಂದ ತೆಗೆದು ಹಾಕ್ರಿ. Christianity is not a religion, it is a relationship with the living God. ಕ್ರೈಸ್ತತ್ವ ಅನ್ನೋದು ಒಂದು ಧರ್ಮವಲ್ಲ, ಅದು ಜೀವಿಸುವ ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸುವಂತದಾಗಿದೆ. A relationship of a father and a child. ಒಂದು ತಂದೆ ಮಗನ ಜೊತೆ ಇರುವಂತ ಸಂಬಂಧ ಇರುವಂತದಾಗಿದೆ. He lived on this earth. ಈ ಭೂಮಿ ಮೇಲೆ ಆತನು ಜೀವಿಸಿದನು. Did amazing things. ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದನು. People did not like the way he lived. ಈ ಜನರಿಗೆ ಆತನು ಜೀವಿಸುವ ಇಷ್ಟ ರೀತಿ ಆಗಲಿಲ್ಲ. They indicted him of false allegations. ಆತನ ಮೇಲೆ ಸುಳ್ಳು ಸುಳ್ಳು ಆಪಾದನೆಗಳನ್ನು ಹಾಕಿದರು. Put him to the cross. ಆತನಿಗೆ ಶಿಲುಬೆ ಮೇಲೆ ಹಾಕಿದರು. His hands were nailed to the cross. ಆ ಶಿಲುಬೆಗೆ ಆತನ ಕೈ ಜಡಲ್ಪಟ್ಟರು. His feet was nailed to the cross. ಆತನ ಕಾಲುಗಳನ್ನು ಜೋಡಿಸಿ ಆ ಮೊಳೆಗಳನ್ನು ಹೊಡೆದರು. A crown of thorns was put over his head. ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಇಡ್ತಾ ಇದ್ದಾರೆ. They wanted to kill him. ಆತನನ್ನು ಸಾಯಿಸಬೇಕೆಂಬುದಾಗಿ ಯೋಚನೆ ಮಾಡಿದ್ದಾರೆ. But they forgot the fact. ಆದರೆ ಅವರು ನಿಜಾಂಶ ಮರೆತು ಹೋಗ್ತಾ ಇದ್ದಾರೆ. You know, you and I are born to live, but Jesus was born to die for you and me. ನಾವು ನೀವು ಈ ಭೂಮಿ ಮೇಲೆ ಜೀವಿಸುವುದಕ್ಕಾಗಿ ಬಂದಿದ್ದೇವೆ, ಆದರೆ ಯೇಸು ಬಂದಿರುವುದು ನಮಗಾಗಿ ನಿಮಗಾಗಿ ಸಾಯುವುದಕ್ಕಾಗಿ. You and I are living because we are born to live, but Jesus was born to die for you and me. ನಾವು ನೀವು ಇಲ್ಲಿ ಜೀವಿಸುವುದಕ್ಕಾಗಿ ಹುಟ್ಟಿದ್ದೇವೆ, ಆದರೆ ಯೇಸು ಹುಟ್ಟಿರುವಂತದ್ದು ನಮಗಾಗಿ ನಿಮಗಾಗಿ ಸಾಯುವುದಕ್ಕಾಗಿ. When he died he gave up his life on the cross. ತನ್ನ ಪ್ರಾಣವನ್ನು ಆ ಶಿಲುಬೆ ಮೇಲೆ ಕೊಡುತ್ತಾನೆ. Every drop of blood represented your and my sin. ಆತನ ದೇಹದಿಂದ ಸುರಿಯುವಂತ ಒಂದೊಂದು ರಕ್ತ ಅದು ನಾವು ನೀವು ಮಾಡಿರುವ ಪಾಪವನ್ನು ಸೂಚಿಸುವಂತದಾಗಿದೆ. Every drop of his precious blood represented your and my sickness. ಎಲ್ಲ ನಿಮ್ಮ ರೋಗಗಳು ಅದು ಯೇಸು ಹೊತ್ತುಕೊಂಡಿರುವಂತದ್ದು ಸೂಚನೆ ಆಗಿದೆ. Every drop of precious blood represented your and my curse. ನಿಮ್ಮ ಮೇಲೆ ಇರುವಂತ ಶಾಪಗಳು ಆತನ ರಕ್ತವನ್ನು ಸುರಿಸುವುದು ಒಂದು ಸೂಚನೆ ಆಗಿದೆ. You know, third day he was buried in a grave. ಆತನು ಯಾವಾಗ ಹೂಡಲ್ಪಟ್ಟನು, but on the third day. ಆದರೆ 3 ದಿವಸ ಆದ ನಂತರ, you know, while Jesus was on this earth, he raised many people back from the dead. ಯೇಸು ಈ ಭೂಮಿ ಮೇಲೆ ಆತನು ಜೀವಿಸಿದಾಗ ಅನೇಕ ಸತ್ತವರನ್ನು ಆತನು ಎಬ್ಬಿಸಿದನು. but they died again. ಆದರೆ ಅವರು ಮತ್ತೆ ಸತ್ತರು. Jesus went back to the grave not to live there, but he rose up on the third day to live, and he lives forever and ever and ever. ಯೇಸು ಮರಣ ಹೊಂದಿದ್ದು ಅಲ್ಲೇ ಇರುವುದಕ್ಕಾಗಿ ಅಲ್ಲ, ಆತನು ತಿರುಗಿ ಪುನರುತ್ಥಾನವನ್ನು ಹೊಂದಿ ನಿತ್ಯತ್ವಕ್ಕೂ ವಾಸ ಮಾಡುವುದಕ್ಕಾಗಿ ಆತನು ಮರಣವನ್ನು ಜಯಿಸಿದನು. because he lives, ಆತನು ಜೀವಿಸುವುದರಿಂದ we have hope. ನಮಗೆ ಒಂದು ನಿರೀಕ್ಷೆ ಇದೆ. because he lives, ಆತನು ಜೀವಿಸುವುದರಿಂದ we have forgiveness of sins. ನಮಗೆ ಪಾಪದ ಕ್ಷಮಾಪಣೆ ಇದೆ. because he lives, ಆತನು ಜೀವಿಸುವುದರಿಂದ we have eternal life. ನಮಗೆ ನಿತ್ಯ ಜೀವ ಇದೆ. You know, there is a song that says like this. ಒಂದು ಹಾಡು ಈ ರೀತಿಯಾಗಿದೆ. because he lives, I can face tomorrow. because he lives,
all fear is gone. ಆತನು ಜೀವಿಸುವುದರಿಂದ ನಾನು ನಾಳಿನ ಭವಿಷ್ಯದಲ್ಲಿ ನಾನು ಯಾವುದೇ ಹೆದರಿಕೆ ಇಲ್ಲದೆ ನಾನು ಜೀವಿಸಬಹುದೆಂಬುದಾಗಿ ಹಾಡು ಹೇಳ್ತದೆ. The only grave in the whole of this world that is empty is the grave of Jesus. ಈ ಲೋಕದಲ್ಲಿ ಯಾವುದಾದರೂ ಒಂದು ಸಮಾಧಿ ತೆರೆಯಲ್ಪಟ್ಟಿರುವುದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿ ಮಾತ್ರ ಆಗಿದೆ. Because he is no more in the grave, he is alive. ಆತನು ಸಮಾಧಿಯಲ್ಲಿ ಇನ್ನೂ ಇಲ್ಲ, ಆತನು ಜೀವಿಸುವ ದೇವರಾಗಿದ್ದಾನೆ. Tonight, ಈ ರಾತ್ರಿ ವೇಳೆಯಲ್ಲಿ because he lives, ಆತನು ಜೀವಿಸುವುದರಿಂದ you and I have a hope. ನಮಗೆ ನಿಮಗೆ ಒಂದು ಆಸೆ ಇದೆ, ನಿರೀಕ್ಷೆ ಇದೆ. Tonight, ಈ ರಾತ್ರಿ ವೇಳೆಯಲ್ಲಿ you may be in any sin. ನೀವು ಯಾವುದೇ ಪಾಪದಲ್ಲಿ ಜೀವಿಸ್ತಾ ಇರಬಹುದು. Maybe you don't want to say it. ನೀವು ಇನ್ನೊಬ್ಬರಿಗೆ ಅದನ್ನ ಹೇಳಕ್ಕೆ ನಿಮಗೆ ಇಷ್ಟ ಇಲ್ಲದೆ ಇರಬಹುದು. You don't have to say it. ನೀವು ಅದನ್ನು ಹೇಳಬೇಕಾಗಿಲ್ಲ. But you can come to Jesus and he's going to grant you that forgiveness of sins in your life. ಆದರೆ ನೀವು ಯೇಸುವಿನ ಬಳಿಗೆ ನಡೆದುಕೊಂಡು ಬರಬಹುದು, ನಿಮ್ಮ ಜೀವಿತದಲ್ಲಿ ಪಾಪದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬಹುದು. 22 years back I gave my life to Christ. 22 ವರ್ಷದ ಹಿಂದೆ ನನ್ನ ಜೀವಿತವನ್ನು ಯೇಸುವಿಗೆ ಕೊಟ್ಟೆ. I gave my life to God. ನನ್ನ ಜೀವಿತವನ್ನು ಯೇಸುವಿಗೆ ಕೊಟ್ಟೆ. I submitted myself to him. ನನ್ನನ್ನು ನಾನೇ ಆತನಿಗೆ ಸಮರ್ಪಿಸಿಕೊಂಡೆ. And tonight I have his presence in my life. ಆತನ ಒಂದು ಸನ್ನಿಧಾನ ನನ್ನ ಜೀವಿತದಲ್ಲಿ ನಾನು ಹೊತ್ತುಕೊಂಡು ಹೋಗ್ತೇನೆ. If he can do it in my life, he can do it in your life. ಆತ ನನ್ನ ಜೀವಿತದಲ್ಲಿ ಮಾಡುವುದಾದರೆ ಆತ ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ. Tonight, ಈ ರಾತ್ರಿ ವೇಳೆಯಲ್ಲಿ he wants to come into your life. ಆತ ನಿಮ್ಮ ಜೀವಿತದಲ್ಲಿ ಬರಬೇಕೆಂಬುದಾಗಿ ಬಯಸ್ತಾನೆ. Provided you allow him, you invite him into your life. ಎಲ್ಲಿವರೆಗೂ ನೀವು ಆತನಿಗೆ ಅನುಮತಿ ಕೊಡುವುದಿಲ್ಲವೋ ಅಲ್ಲಿವರೆಗೂ ಆತನು ಬರುವುದಿಲ್ಲ. He doesn't want to be an uninvited guest in your life. ಆತನು ಕರೆಯದೇ ಇರುವ ಒಂದು ಅತಿಥಿ ಆಗ್ಲಿಕ್ಕೆ ಆತನು ಬಯಸುವುದಿಲ್ಲ. But if you open up, ಆದರೆ ನೀವು ತೆರೆಯಲ್ಪಡುವುದಾದರೆ he wants to come and make his dwelling in your life. ಆತ ನಿಮ್ಮ ಜೀವಿತದಲ್ಲಿ ಬಂದು ಆತನು ವಾಸ ಮಾಡಬೇಕೆಂಬುದಾಗಿ ಬಯಸ್ತಾನೆ. In the year 29th of December 2000, 2000 ವರ್ಷ ಮತ್ತು 29 ಡಿಸೆಂಬರ್ ಅಲ್ಲಿ I gave my life to God. ನನ್ನ ಜೀವಿತವನ್ನು ಯೇಸುವಿಗೆ ಸಮರ್ಪಿಸಿದೆ. I tell you, life in Christ is exciting. ಮತ್ತು ನಾನು ಯೇಸು ಕ್ರಿಸ್ತನಲ್ಲಿ ಜೀವಿಸುವಂತ ಜೀವನ ಬಹಳ ಒಂದು ಉತ್ಸಾಹವಾಗಿದೆ. Don't wait for tomorrow. ನೀವು ನಾಳೆಗಾಗಿ ಕಾಯಬೇಡ್ರಿ. Tonight is your night. ಇವತ್ತಿನ ರಾತ್ರಿ ನಿಮ್ಮ ರಾತ್ರಿ ಆಗಿದೆ. Brother, I will go and think about it, brother. ನಾನು ಹೋಗಿ ಯೋಚನೆ ಮಾಡ್ತೀನಿ ಬ್ರದರ್. Brother, maybe next month, brother. ನೆಕ್ಸ್ಟ್ ತಿಂಗಳು ಬಂದಾಗ ನಾನು ಸ್ವೀಕಾರ ಮಾಡ್ತೀನಿ ಬ್ರದರ್. What if something happens to you and you're taken away? ಒಂದು ವೇಳೆ ರಾತ್ರಿ ವೇಳೆ ಅಥವಾ ನಿಮಗೆ ಮುಂದೆ ಏನಾದರೂ ಆದ್ರೆ ಏನು ನಿಮ್ಮ ಗತಿ? Tonight, don't let this time pass by. ಈ ಸಮಯ, ಈ ರಾತ್ರಿ ಅದನ್ನು ನಿಮ್ಮಿಂದ ಹಾದು ಹೋಗದಾಗೆ ನೋಡಿಕೊಳ್ಳಿರಿ. Being born in a Christian family does not make you Christian. ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿರುವುದರಿಂದ ನೀವು ಕ್ರೈಸ್ತರಾಗುವುದಿಲ್ಲ. But accepting God, accepting Christ in your life by confessing with your mouth and believing in your heart, a relationship is built. ಮತ್ತು ಯೇಸುವನ್ನು ನೀವು ಸ್ವಂತ ರಕ್ಷಕನಾಗಿ ನಿಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿ ಮತ್ತು ಹೃದಯದಿಂದ ನಂಬಿ ನೀವು ಬಾಯಿಂದ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಗುತ್ತದೆ. When you come to Christ, He's not going to condemn you. He's not going to condemn you. ನೀವು ಯೇಸುವಿನ ಬಳಿಗೆ ಬಂದಾಗ ಆತ ನಿಮ್ಮನ್ನು ದೂಷಿಸುವುದಿಲ್ಲ. He's a loving God. ಆತನು ಪ್ರೀತಿಸುವ ದೇವರಾಗಿದ್ದಾನೆ. I tell you, He loves more than your parents do. ನಿಮ್ಮ ತಂದೆ ತಾಯಿಗಳಿಗಿಂತ ಆತನು ಹೆಚ್ಚಾಗಿ ಆತನು ಪ್ರೀತಿಸುತ್ತಾನೆ. Amen. ಆಮೆನ್. He is more than willing to come into your life. ಆತ ನಿಮ್ಮ ಜೀವಿತದಲ್ಲಿ ಬರಬೇಕೆಂಬುದಾಗಿ ಬಹಳ ಆಸೆ ಉಳ್ಳವನಾಗಿದ್ದಾನೆ. Tonight, ರಾತ್ರಿ ವೇಳೆಯಲ್ಲಿ is a red letter day for some of you here. ಇವತ್ತು ನೀವು ಬರೆದಿಟ್ಟುಕೊಳ್ಳುವಂತ ದಿವಸವಾಗಿದೆ. If you want to accept Him into your life, ಇವತ್ತು ನೀವು ಆತನಿಗೆ ಸ್ವೀಕಾರ ಮಾಡದೇ ಇದ್ದರೆ, tonight you have an opportunity. ಇವತ್ತು ನಿಮಗೆ ಒಂದು ಅವಕಾಶ ಇದೆ. Amen. ಆಮೆನ್.